ಇವತ್ತು 5ನೇ ತಾರೀಕು ಕೂಡೆ 11ನೇ ತಿಂಗಳು 2020 ಇಸ್ವಿ. ಮಾಂತೇಶ್ ಬೋಳಿ ಅನ್ನೋರ ಹೊಲ ಇದು, ಪಶುಪತಿ ಹಳ. ಇವತ್ತು ಮುಟ್ಟಿಗೆ ರೋಗ ಬಂದಿರುವಂಥ ಹಂತದಲ್ಲಿ ನಾವು ಸ್ಪ್ರೇ ಕೊಡ್ಲಿಕ್ಕತ್ತಿದ್ದೀವಿ. ಇದನ್ನು ಒಂದು 5ರಿಂದ 6 ದಿನದಲ್ಲಿ ನಾವು ನೆಕ್ಸ್ಟ್ ವಿಡಿಯೋ ಮಾಡ್ತೀವಿ. ಇವತ್ತಿಗೆ ಸ್ಪ್ರೇ ಮಾಡಿದ್ರೆ ಅಂತಂದರೆ ಮುಂದೆ ಒಂದು 5-6 ದಿನದಲ್ಲಿ ಎಷ್ಟು ಡೆವಲಪ್ಮೆಂಟ್ ಆಗತ್ತೆ ಅನ್ನೋದನ್ನು ನಾವು ನಿಮ್ಗೆ ತೋರಿಸ್ತೀವಿ. ನೋಡಿರಿ ಯಾವ ಹಂತದಲ್ಲಿ ರೋಗ ಬಂದೈತೆ ಅನ್ನೋದನ್ನು ನೋಡಿರಿ. ಸೆಕೆಂಡ್ ನಮ್ಮ ಸ್ಪ್ರೇ ಆದಮೇಲೆ ನಾನು ನೆಕ್ಸ್ಟ್ ವಿಡಿಯೋನ ತೋರಿಸ್ತೀನಿ ನಿಮ್ಗೆ. ಈ ರೀತಿ ಐತಿ ಇವತ್ತು. ನೆಕ್ಸ್ಟ್ ವಿಡಿಯೋ ನಾವು ಸ್ಪ್ರೇ ಮಾಡಿದ್ಮೇಲೆ ಇದ್ರ ಜೊತೆಗೆ ಲಿಂಕ್ ಮಾಡಿ ತೋರಿಸ್ತೀನಿ. ನೋಡಿರಿ ಇಷ್ಟು ಮಟ್ಟದಲ್ಲಿ ರೋಗ ಬಂದೈತಿ. ನೆಕ್ಸ್ಟ್ ವಿಡಿಯೋ ನಿಮ್ಗೆ ನೋಡಿರಿ. ಈಗ ಇವತ್ತಿಗೆ 6 ದಿವಸ ಆಯ್ತು. 6 ದಿನದ ಹಿಂದೆ ನಾವು ಸ್ಪ್ರೇ ಮಾಡಿರೋಂಥ ವಿಡಿಯೋನ ನಿಮಗೆ ತೋರಿಸ್ತೀನಿ. 6 ದಿನದಲ್ಲಿ ಇವತ್ತು 6ನೇ ದಿನ, ಸ್ಪ್ರೇ ಮಾಡಿ 6ನೇ ದಿವಸ ಯಾವ ರೀತಿ ಡೆವಲಪ್ಮೆಂಟ್ ಆಗೈತಿ ನೋಡ್ರಿ. ಇದು ಗಿಡದಲ್ಲಿ ಏನೂ ಚೈತನ್ಯ ಇರಲಿಲ್ಲ, ಒಳ್ಳೆ ಕಲರ್ ಇರಲಿಲ್ಲ, ಎಲ್ಲ ಮುಟ್ಟಿಗೆ ರೋಗ ಬಂದಿತ್ತು. ಇವತ್ತು ಇಷ್ಟೊಂದು ಬದಲಾವಣೆ ಆಗೈತಿ. ಎಲೆ ಒಳಗೆ ಫುಲ್ ಕಲರ್ ಬಂದೈತಿ. ಆಮೇಲೆ ಮುಟ್ಟಿಗೆ ರೋಗ ಬಂದಿರೋಂಥ ಗಿಡಗಳೆಲ್ಲ ನಿಚ್ಚಳಾಗ್ಯವು. ಆಮೇಲೆ ಒಳ್ಳೆ ಕಲರ್ ಬಂದವು. ಪ್ರತಿಯೊಂದು ಗಿಡ ನೋಡ್ಬೋದು. ಈ ರೀತಿ ಚಿಗುರೆಲ್ಲ ಬಂದೈತಿ. ಆಮೇಲೆ ಎಲೆ ಒಳಗೆ ಒಳ್ಳೆ ಕಲರ್ ಬಂದೈತಿ. ಹೊಲ ಎಲ್ಲ ಪೂರ್ತಿ ಕಲರ್ ಇರಲಿಲ್ಲ, ಕರ್ರಗಿತ್ತು. ಇವಾಗ ನೋಡಿದ್ರೆ ಇಷ್ಟು ಚೆನ್ನಾಗಿ ಗ್ರೀನ್ ಆಗೈತಿ. ಪ್ರತಿಯೊಂದು ಗಿಡನೂ ಇಲ್ಲಿ ನೋಡ್ಬೋದು ನಾವು. ಗ್ರೀನಿಶ್ ಆಗೈತಿ, ಫುಲ್ ಗ್ರೀನ್ ಬಂದೈತಿ. ಡೆವಲಪ್ಮೆಂಟ್ ಆಗತ್ತೈತಿ. ಎಲ್ಲ ಫುಲ್ಲು ಬೆಳವಣಿಗೆಲ್ಲ ಸ್ಟಾಪ್ ಆಗಿಬಿಟ್ಟೈತಿ ಇದು ಗಿಡ. ಈ ರೀತಿ ಎಲ್ಲ ಡೆವಲಪ್ಮೆಂಟ್ ಆಗೈತಿ. ಇವತ್ತಿಗೆ 6ನೇ ದಿವಸ.